ನೋಡಿ ವೆದರು ಬ್ಯೂಟಿಫುಲ್ ಆಗಿದೆ. ಯಾವುದೋ ಒಂಥರ ಹೂವು ನೋಡಿ, ಹೂವನ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಬಿಸಿಲುಗಳು ಹಬ್ಬ ಗಿಬ್ಬ ಮಾಡ್ಕೊತಾರೆ ನಮಗೇನು ಕೆಲಸ ಅಂತೇಳಿ ಎಲ್ಲ ಬಂದಿದ್ದೀವಿ. ಈಗ ಹಿಂಗೆ 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 ಇವು ಮಾತ್ರ ನೋಡಪ್ಪ, ದೇವಸ ಪಾದ ಇವೆ ಕಣಪ್ಪ. ನಾವು ಇದಕ್ಕೆ ಬಂದು ಪೂಜೆ ಮಾಡೋದು. ಹಾಯ್, ಹಲೋ, ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಕುಮಾರ್ ದಾಸ್ ರೆಡ್ಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಾವು ನೋಡಿ ಮಿಂಚ್ಕಲ್ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೀವಿ. ಎಲ್ಲ ಹಬ್ಬ ಮಾಡ್ತಾ ಇರ್ತೀರ, ನಾವು ಟ್ರೆಕ್ಕಿಂಗ್ ಬಂದಿದ್ದೀವಿ. ನಿನ್ನೆ ರಾತ್ರಿ ನನ್ನ ಫ್ರೆಂಡ್ ತೋಟದಲ್ಲಿ ಕ್ಯಾಂಪಿಂಗ್ ಮಾಡಿ ಬೆಳಗ್ಗೆ ಟ್ರೆಕ್ ಬಂದಿದ್ದೀವಿ. ಬೆಂಗಳೂರಲ್ಲಿ ವೆದರ್ ಹೇಗಿದೆಯೋ ಗೊತ್ತಿಲ್ಲ, ಇಲ್ಲಂತೂ ಮಳೆ ಬರ್ತಿದೆ. ವೆದರು ಸೂಪರಾಗಿದೆ. ಟೈಮು 9:15 ಇರಬೇಕು ಬಹುಶಃ. ಓಕೆ, ಮುಂದೆ ಹೋಗ್ತಾ ತೋರಿಸ್ತೀನಿ ಹೇಗಿದೆ ಅಂತ. ಕೆಳಗಡೆ ಈ ಥರ ತೋಟ ಮಾಡಿದ್ದಾರೆ, ಒಬ್ಬರು ಅಡಿಕೆ ತೋಟ, ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಇನ್ನು ಕೆಲಸ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿದೆ ತೋಟ. ಸರಿ ಅಜ್ಜಿ, ಆಯ್ತು. ಹಲಸಿನ ಮರದ ಹತ್ರ ಇದು ತಗೋಬೇಕಾ? ಸರಿ, ಓಕೆ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೋಡಿ, ಆರಾಮಾರ್ಕ್ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಪೀಕ್, ತುಂಬ ಚಿಕ್ಕದು ಬೆಟ್ಟ ಇದು. ನನ್ನ ಸ್ಕೂಲು ಏನೋ ಕಾಣ್ತಾ ಇದೆ, ಸ್ಕೂಲೋ ಮನೆಯೇ ಗೊತ್ತಿಲ್ಲ, ಮೋಸ್ಟ್ಲಿ ಸ್ಕೂಲ್ ಇರಬೇಕು ನೋಡಿ. ಫುಲ್ ವೆದರ್ ಫುಲ್ ಎಲ್ಲ ಕಡೆ ಮೋಡ ಮುಚ್ಚಿಬಿಟ್ಟಿದೆ. ಅಲ್ಲಿಂದ ಬಂದಿದೆ ನೋಡಿ, ಇಷ್ಟು ದೂರ ಹೋದರೆ ಮುಗೀತು ಪೀಕ್. ಅದೇ ಪೀಕ್. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಸ್ವಲ್ಪ ಮಳೆ ಬಿತ್ತು, ಇಲ್ಲೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ವೆದರ್. ನೋಡಿ ವೆದರು ಬ್ಯೂಟಿಫುಲ್ ಆಗಿದೆ. ಯಾವುದೋ ಒಂಥರ ಹೂವು ನೋಡಿ, ಹೂವನ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಬೆಟ್ಟಕ್ಕೆ ನೀವು ಆರಾಮ್ಸೆ ಬರ್ಬೋದು. ಫುಲ್ ನೋಡಿ ಇದೇ ಥರ ದಾರಿ ಇದೆ, ಆರಾಮಾಗಿ ಬರ್ಬೋದು. ಏನು ಕಷ್ಟ ಏನಿಲ್ಲ, ಈಸಿ. ನೀವು ಟ್ರೆಕ್ಸ್ ಎಲ್ಲ ಸ್ಟಾರ್ಟ್ ಮಾಡೋರಿಗೆ ಈಸಿ ಟ್ರೆಕ್ಸ್ ಬೇಕು ಅಂದರೆ ಈ ಥರದಿಂದ ಶುರು ಮಾಡ್ಬೋದು. ನೋಡಿ ಈ ಥರ ಇದೆ ದಾರಿ, ಅದೇ ಪೀಕು. ವೆದರ್ ಮಾತ್ರ ಸಖತ್ತಾಗಿದೆ. ನಾವು 4 ಜನ ಬಂದಿದ್ದೀವಿ ಅಷ್ಟೇ. ಹಬ್ಬ ರಜಾ, ಮನೇಲಿ ಏನು ಮಾಡೋಣ, ಬಿಸಿಲುಗಳು ಹಬ್ಬ ಗಿಬ್ಬ ಮಾಡ್ಕೊತಾರೆ ನಮಗೇನು ಕೆಲಸ ಅಂತೇಳಿ ಎಲ್ಲ ಬಂದಿದ್ದೀವಿ. ಆಮೇಲೆ ಇಲ್ಲಿ ಲೋಕಲ್ ಅವರು ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಪಾಪ ನೀಟಾಗಿ ಎಲ್ಲ ಕಡೆ ಆರೋ ಮಾರ್ಕ್ಗಳು ಹಾಕಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಇಲ್ಲಿ ನೋಡಿ. ಇವೆಲ್ಲ ಸ್ವಲ್ಪ ಒಣಗೋಗಿದ್ದಾವೆ ಹುಲ್ಗಳು. ಜೂನ್ ಜುಲೈ ಆ ಟೈಮಿಗೆ ಬಂದರೆ ಅವೆಲ್ಲ ಫುಲ್ ಕಂಪ್ಲೀಟ್ ಗ್ರೀನ್ ಇರುತ್ತೆ, ಕಂಪ್ಲೀಟ್ ಗ್ರೀನರಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಈಗೀಗ ಸ್ವಲ್ಪ ಎಲ್ಲ ಒಣಗಿಬಿಟ್ಟಿದೆ, ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಒಣಗೋಗುತ್ತೆ. ಆವಾಗ ಇಲ್ಲಿ ಕೆಳಗಡೆ ಊರವ್ರು ಇದ್ದಾರಲ್ಲ, ಅವರು ಇದನ್ನೆಲ್ಲ ಕಟ್ ಮಾಡಿ ಬೆಂಕಿ ಇಡ್ತಾರೆ, ತಿರ್ಗಿ ಹೊಸದಾಗಿ ಇದಾಗಲಿ ಅಂತೇಳಿ. ನೋಡಿ ಅಲ್ಲಿ ವೈಟಿಗೊಂದು ಕಾಣಿಸ್ತಾ ಇದೆಯಲ್ಲ ಚಿಕ್ಕದಾಗಿ, ಅದೇ ನಮ್ಮ ಕಾರು. ಅಲ್ಲಿಂದ ನಡ್ಕೊಂಬಂದಿರೋದು ನಾವು. ಚಿಕ್ಕದಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ, ವೈಟ್ ಕಲರ್ ಮರದ ಪಕ್ಕದಲ್ಲಿ, ಅದೇ ನನ್ನ ಕಾರು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಎಷ್ಟು ದೂರ ಇದೆ ತೋರಿಸ್ತೀನಿ ನೋಡಿ, ಎಷ್ಟು ದೂರ ಬಂದಿದ್ದೀವಿ ಬೆಟ್ಟ ಹತ್ಕೊಂಡು. ಇನ್ನೊಂದ್ಸಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ ವೈಟಿಗೆ, ನೋಡಿ ಈ ಜಾಗದಲ್ಲಿ ಕಾಣಿಸ್ತಾ ಇದೆ, ಅದೇ ನನ್ನ ಕಾರ್. ಅಲ್ಲಿಂದ ಬಂದಿದ್ದೀವಿ ಬೆಟ್ಟಕ್ಕೆ. ಇನ್ನೂ ಹೋಗ್ಬೇಕು. ಇನ್ನೂ ನೋಡಿ ಎಷ್ಟಿದೆ, ಒಂದು ಕೋಟೆ ಥರ ಕಾಣಿಸ್ತಾ ಇದೆ ನೋಡಿ. ಅಲ್ಲಪ್ಪ, ಅದು ಕೋಟೆ ಥರ ಇದೆ, ಅಲ್ಲಿದೆಯಲ್ಲ, ಇಲ್ಲಿಂದ ಮೇಲೆ ಹೋಗಬೇಕು. ಇಲ್ಲಿಂದ ಮೇಲೆ ಹೋದರೆ ಮಿಂಚ್ಕಲ್ ಟ್ರೆಕ್ಕು ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಜಾಗನೂ ಚೆನ್ನಾಗಿದೆ. ರಿಮೋಟ್ ಲೊಕೇಶನ್ನು, ಅಷ್ಟು ಪಬ್ಲಿಸಿಟಿ ಇಲ್ಲ ಇದಕ್ಕೆ. ಬರ್ಬೋದು ನೋಡೋಣ. ನಮ್ಮ ಚಾರಣ ಗ್ರೂಪ್ ಅವರು 1 ಡೇ ಟ್ರೆಕ್ಸ್ ಈ ಥರದ್ದು ಕಂಡಕ್ಟ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದಾರೆ.
ಥರ ಪ್ಲ್ಯಾನ್ ಆಯಿತು ಅಂತಂದ್ರೆ ತಿಳಿಸ್ತೀನಿ. ಯಾವುದಕ್ಕೂ ಅವ್ರ ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ಹತ್ರ ಫೋನಲ್ಲಿ ಟಚ್ಚಲ್ಲಿರಿ, ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ ನೋಡಿ, ಆರೇ ಮಾರ್ಕ್ಗಳು ಈ ಥರ ಹಾಕಿರೋದ್ರಿಂದ ಎಲ್ಲೂ ಕನ್ಫ್ಯೂಷನ್ಸ್ ಆಗಲ್ಲ. ಯಾರೋ ಊರವರು ಅನಿಸುತ್ತೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಏಕ ಹಾಕಿದ್ದಾರೆ, ಎಲ್ಲೂ ದಾರಿ ಮಿಸ್ ಆಗಲ್ಲ. ಕೆರೆಗಳಿದೆ ತುಂಬ, ಒಂದು 5-6 ಕೆರೆಗಳಿದೆ ನೋಡಿ. ಇಲ್ಲೊಂದು ನೋಡಿ, ಇಲ್ಲೊಂದಿದೆ, ಆಮೇಲೆ ಇಲ್ಲಿದೆ ನೋಡಿ, ಇಲ್ಲಿ ಕೆರೆಗಳು ಚೆನ್ನಾಗಿದೆ. ಊರುಗಳು ಹಳ್ಳಿ ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಬೆಟ್ಟದ ಸಾಲುಗಳು ತುಂಬಾ ಇದ್ದಾವೆ ನೋಡಿ. ಮೋಡ ಮುಚ್ಚಿರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ ನೋಡಿ. ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಇದಂತೂ ಮುಚ್ಕೊಂಡೋಗ್ಬಿಟ್ಟಿದೆ ಫುಲ್ಲು. ಬೆಟ್ಟದ ಸಾಲುಗಳು ತುಂಬ ಇದ್ದಾವೆ. ಆಲ್ಮೋಸ್ಟ್ ಪೀಕಲ್ಲಿದ್ದೀವಿ, ಈಗ ಹೋಗಬೇಕು ಕಡೆಯಿಂದ. ಅದು ಹೇಳಿದ್ನಲ್ಲ, ಆರೇ ಮಾರ್ಕ್ ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ನೀಟಾಗಿ ಬರೆದಿದ್ದಾರೆ ಪಾಪ. ಯಾರು ಬರೆದಿದ್ದಾರೋ ಅವ್ರಿಗೊಂದು ಧನ್ಯವಾದಗಳು. ನೋಡಿ ಇಲ್ಲಿ ಎಲ್ಲ ಏಕ ಹಾಕಿದ್ದಾರೆ ನೋಡಿ. ಇದು ಕಲ್ಲು ಮಂಟಪನೋ ಅಥವಾ ಏನೋ ಹೆಬ್ಬಾಗ್ಲಿ ಥರ ಕಲ್ಲು ಮಂಟಪ. ಹೌದು, ಇದು ಫುಲ್ ಹುಲ್ಲಲ್ಲಿ ಮುಚ್ಚೋಗಿದೆ ನೋಡಿ. ಇಲ್ಲಿದೆ ನೋಡಿ, ಫುಲ್ಲು ಕಲ್ಲಲ್ಲಿ ಮುಚ್ಚೋಗಿದೆ. ಮೋಡ ಇನ್ನೂ ಮಳೆ ಬರೋಂಗಿದೆ. ಎಲ್ಲ ಕಲ್ಲಲ್ಲಿ ಅಂತೀನಿ, ಹುಲ್ಲಲ್ಲಿ ಮುಚ್ಕೊಂಡ್ಬಿಟ್ಟಿದೆ ಕಲ್ಲು ಮಂಟಪ. ಬಟ್ ಅದೇ ನಾನು ಅವಾಗಲೇ ಹೇಳಿದ್ನಲ್ಲ, ಜೂನ್ ಜುಲೈಯಲ್ಲಿ ಬಂದಾಗ ಫುಲ್ಲು ನೋಡಿ, ಎಲ್ಲ ಫುಲ್ ಗ್ರೀನರಿ ಕಾಣುತ್ತೆ ಎಲ್ಲ. ಈಗ ಒಣಗೋಗಿದೆ. ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ಲಾಸ್ಟ್ ಟೈಮ್ ಚಂದ್ರಾಯನದುರ್ಗದ್ದು ಅನ್ಸುತ್ತೆ ವೀಡಿಯೋ ಹಾಕಿದ್ದೆ ನೋಡಿ. ಅದರಲ್ಲಿ ಫುಲ್ಲು ಇದೇ ಥರ ಜಾಗ, ಬಟ್ ಫುಲ್ ಗ್ರೀನರಿ ಅಂದರೆ ಸಖತ್ತಾಗಿತ್ತು ನೋಡೋದಕ್ಕೆ. ಏನು ಇಲ್ಲಿ ಕಲ್ಲು ಉಳಿಸಿದ್ದಾರೆ ಅಂತ ನೋಡಿದ್ರೆ ನೋಡಿ, ಇದ್ರದ್ದು ಇಲ್ಲೊಂದೇನೋ ಕೆತ್ತಿದ್ದಾರೆ. ಇದನ್ನು ಯಾವುದೋ ಕಾರಣಕ್ಕೆ, ಏನು ಕಾರಣಕ್ಕೋ ಗೊತ್ತಿಲ್ಲ, ಇಲ್ಲಿಂದ ತೆಗ್ದು. ಇದ್ರ ಹೆಸರು ಲಜ್ಜೆ ಗೌರಿ ಅಂತೆ ಇದ್ರ ಹೆಸರು. ಇದು ಆ್ಯಕ್ಚುಲಿ ನೋಡಿ ಇಲ್ಲಿತ್ತು, ಏನೋ ಕಾರಣಕ್ಕೆ ಗಿಡಿ ಹುಡ್ಕೋಕೋ ಏನಕ್ಕೋ ಇಲ್ಲಿಂದ ತೆಗೆದುಬಿಟ್ಟು ಇಲ್ಲಿ ಇಟ್ಟಿದ್ದಾರೆ. ಏನೋ ಸಿಕ್ಕಿಲ್ಲ ಅಂತ ಗೊತ್ತಾಗಿಲ್ಲ, ಬಿಟ್ಟಿದ್ದಾರೆ. ಬಿಡ್ಬೇಕಾದ್ರೂ ನೋಡಿ ಇದೇನೋ ಡ್ಯಾಮೇಜ್ ಥರ ಮಾಡಿದ್ದಾರೆ ಸ್ವಲ್ಪ. ಏನು ಕಥೆನೋ ಗೊತ್ತಿಲ್ಲ, ಇದರಿಂದ ಏನು ಕಥೆ ಐತೆ ಅಂತ ಲೋಕಲ್ ಅವ್ರಿಗೆ ಗೊತ್ತಿರ್ಬೋದು ಅಷ್ಟೇ. ಇಲ್ಲಿಂದ ಬಂದರೆ ಹಿಂಗೆ ಮೇಲೆ ಹೋಗ್ಬೇಕು. ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನ ಆಂಜನೇಯಂದು ಗುಡಿ ತೋರಿಸ್ತೀನಿ ನೋಡಿ. ಪೂರಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಆಂಜನೇಯ ಹನುಮಂತನ ಗುಡಿ ಇದೆ. ಇದೇನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲೊಂದು ನೋಡಿ ಕಡಗಂಬನೂ ಏನೋ. ಈಗ ಹೋದರೆ ಪೀಕಿಗೆ ಹೋಗ್ಬೇಕು. ಇಲ್ಲೇ ಕೆಳಗಡೆ ಊರವರು ಇಲ್ಲೇನೋ ಹಬ್ಬ ಏನೋ ಮಾಡೋಕ್ಕೆ ಬಂದಿದ್ದಾರೆ. ಇನ್ನು ಸಿಹಿ ಮಾಡೋಕ್ಕೋ ಖಾರ ಮಾಡೋಕ್ಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಬ್ಬ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ. ಇದೇ ಕೆಳಗಡೆ ಊರವರು ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ಕೆಳಗಡೆ ಊರವರೇ ಬಂದಿದ್ದಾರೆ. ಇವಾಗ ಯಾರು ಮರಿ ಮಾಡಲ್ಲ, ಮಾಡ್ತಾರೆ. ಇಲ್ಲಿಗೆ ಯಾರು ಬರಲ್ಲ, ಅಲ್ಲೇ ಮಾಡ್ತಾರೆ. ದೇವ್ರಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ ಮತ್ತೆ ಆ ಪದ್ಧತಿ ಹೋಗ್ಬಿಡುತ್ತಲ್ಲ. ಹೋಗ್ತೈತೆ ಅಂದ್ರೆ ಯಾರು ಬರಲ್ವಲ್ಲ. ನಿಮ್ಮಂತ ದೊಡ್ಡವ್ರು ಮನ್ಸ್ ಮಾಡಿ ಮಾಡ್ಬೇಕು, ನಮ್ಮಂತವ್ರು ಬರೋರ್ಗು ಊಟ ಹಾಕ್ಬೇಕು. ನೀವು ಊರಲ್ಲೆಲ್ಲ ಕುತ್ಕೊಂಡು ಸಭೆ ಮಾಡಿ ಹೇಳ್ಬೇಕು ತಾನೆ, ಆಚಾರ ವಿಚಾರ ಅವಾಗಿಂದ ಹಿರಿಯರು ಮಾಡ್ಕೊಂಡ್ ಬಂದಿರೋ ಪದ್ಧತಿನ ಬಿಡಬಾರ್ದು. ಇಲ್ಲಿ ಬಂದು ಖಾರ ಊಟ ಮಾಡಬೇಕು. ಏನಪ್ಪಾ ನಮ್ದೇ ಅಲ್ಲಲ್ಲ ಜಮೀನೆಲ್ಲ ಇಲ್ವಾ? ಅಡಕೆ ತೋಟಗಳಿದ್ವಲ್ಲ, ಅಡಕೆ ತೋಟ ಎಲ್ಲ ಐತ್ ನೋಡು. ಅಲ್ಲಿಗೆಲ್ಲ ಬರ್ತಾವ ಪ್ರಾಣಿಗಳು. ಬರ್ತಾವಣ. ನಾವು ದನಗಳವೆ, ದನ ಹಸು ಸಾಕಿದೀವಿ, ನೋಡ್ಕೊಂಡ್ಬಿಡ್ತೀವಿ. ಇದು ಯಾವ ದೇವ್ರದ ಪಾದ ಇದು? ಇದು ವೆಂಕಟರಮಣ ಸ್ವಾಮಿ ಸಣ್ಣ ಪಾದ ದೇವ್ರದ್ದು. ಒಟ್ನಾಗೆ ನನಗೂ ಗೊತ್ತಿಲ್ಲ, ಇರೋದು ಹೇಳ್ಬೋದು ಪಾಪ. ವೆಂಕಟರಮಣ ಸ್ವಾಮಿ ಪಾದ ಇದು ಅಲ್ಲೈತ್ ಬಾಯ್ಲಿ, ಇಲ್ಲೈತಿ.
ಇದು ಸರಿಯಾಗಿ ತುಂಡು ಎಲ್ಲ ಬ್ಲಾಸ್ಟ್ ಮಾಡಿ ಒಣಾಕ್ಬಿಟ್ರು. ಅದೇ ಅಲ್ಲಿ ದೇವಸ್ಥಾನ ಅದೆಲ್ಲ ಅದು ಆಂಜನೇಯ ಸ್ವಾಮಿದು. ಇದಕ್ಕೆ ಪೂಜೆ ಮಾಡೋದು ನೀವೀಗ? ಇದು ನಾವು ಇಲ್ಲಿಗೆ ಪೂಜೆ ಮಾಡೋದೀಗ. ಹೇಳಪ್ಪ ಇದು ಇದು ಪಾದವಾ? ಇದೇ ಪಾದ ಅಣ್ಣ. ಇದೇ ಸ್ವಾಮಿ ಪಾದ. ಯಾರ ಭಕ್ತರು ಎಲ್ಲ ಮಾಡಿದ್ರು ಎಲ್ಲ ಹೋಗೈತೆ ಹತ್ತಿ ಹೋಗಿದ್ರು ಅಣೋ. ಈ ಕಡೆಯಿಂದ ಹೆಜ್ಜೆ ಹಾಕಿರೋದು. ಈಗ ಹಿಂಗೆ ಹಿಂಗೆ ಈಗ ಹಿಂಗೆ ಇವು ಮಾತ್ರ ನೋಡಪ್ಪ ದೇವ ಪಾದ ಇವೆ ಕಣಪ್ಪ. ನಾವು ಇದಕ್ಕೆ ಬಂದು ಪೂಜೆ ಮಾಡೋದು. ನಾವು ಸಣ್ಣ ಮಕ್ಳಿಂದ ನಮ್ಮ ಅಪ್ಪವ್ರು ಮಾಡೋದು, ನಮ್ಮ ತಾತವ್ರು ಮಾಡೋರು. ಅದು ಇವಾಗ ಅದು ಇತ್ತೀಚೆಗೆ ಆಗಿರೋದಾ ಅಥವಾ ಅದು ಮುಂಚೆಯಿಂದ? ಇಲ್ಲ ಇಲ್ಲ, ಅವಾಗ ಜಮಾನಿಂದ ಆ ಚಿಕ್ಕ ಪಾದದು ಇದು ಎಲ್ಲ ಒಂದೇ ಅಣ್ಣ. ಈ ಬೆಟ್ಟದಾಗಿರೋದು ವೆಂಕಟರಮಣ ಸ್ವಾಮಿ ಪಾದ, ಆ ಸಣ್ಣ ದೇವ್ರ ಅದು ಪಾದ, ಅಲ್ಲಿ ಆಂಜನೇಯ. ಈ ಬೆಟ್ಟದಲ್ಲಿ ಇರೋದು ಮೂರೇ ದೇವ್ರು ನೋಡ್ಕ. ಓಕೆ, ಮಿಂಚಿಕಲ್ಲು ಬೆಟ್ಟ ಟ್ರೆಕ್ ಕಂಪ್ಲೀಟ್ ಆಯಿತು. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.